ದೇವಸ್ಥಾನ ಹತ್ರ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ. ಬರೀ ಈಚೆ ಕಡೆಯಿಂದ ಮಾತ್ರ, ಒಳಗಡೆ ಹೋಗೋಕ್ಕಾಗಲ್ಲ. ಒಳಗಡೆ ಹೋದರೆ ಪಕ್ಕ ನಾನು ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ? ಹೇಳು ಹೇಳು. ಪಳ 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 ಅಂತ ಮಿಂಚೋಳಿ ಇವತ್ತು. ಹಂಗಾರು ಫುಲ್ ಗದೀಜೈತೆ. ಜನ್ಮಕ್ಕೆ ಹೋಗೋ. ಬೆಂಗಳೂರು ಟ್ರಾಫಿಕ್ ನೋಡಿ ಏನು ಅನಿಸ್ತೈತಮ್ಮ? ಮಾತೇ ಇಲ್ಲ. ಯಾಕಮ್ಮ ಬಿಸ್ಲಾ? ನಾವು ಅಮ್ಮಂಗೆ ಇವತ್ತು ಸ್ವೆಟ್ರ್ ಹಾಕ್ಸಂಗೆ ಕರ್ಕೊಂಡ್ಬಿಡ್ಬೇಕಾಯ್ತು, ಚೆನ್ನಾಗಿರೋದು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆ್ಯಂಡ್ ಫಸ್ಟ್ ವ್ಲಾಗ್ ಇದು. ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ನಾನು ನಮ್ಮ ಅಮ್ಮ ಕಬ್ಬಾಳಿಗೆ ಹೋಗ್ತಾ ಇದ್ದೀವಿ. ಕಬ್ಬಾಳಮ್ಮನ ನೋಡೋಣ ಅಂತ. ಏನಕ್ಕೆ ಅಂದರೆ ನಮ್ಮ ಸಂಬಂಧಿಕರು ಒಬ್ಬರು ಅಲ್ಲಿ ದೇವ್ರ ಕಾರ್ಯ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ವ್ಲಾಗ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಫುಲ್ಲು ಎಂಜಾಯ್ ಆಗಿರುತ್ತೆ. ನೋಡಿ, ನಮ್ಮ ಮೊದಲನೇ ವ್ಲಾಗು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ. ನಮ್ಮಮ್ಮ ಇಬ್ಬರು ಕೂಡ ರೆಡಿ ಇವತ್ತು. ಪಕ್ಕ ಸಕ್ಕದೇ ಇರುತ್ತೆ ವ್ಲಾಗು, ನೋಡಿ ಗೈಸ್. ನನ್ನ ರಾಣಿ ರೆಡಿ ಆಗ್ಬಿಟ್ಟವಳೆ, ತೋರಿಸ್ತೀನಿ ಬನ್ನಿ. ಫುಲ್ಲು ರೆಡಿ ನನ್ನ ಗಾಡಿ. ವಾವ್, ಪಳ 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 ಅಂತ ಮಿಂಚೋಳಿ ಇವತ್ತು. ಹಂಗಾರು ಫುಲ್ ಗದೀಜೈತೆ. ಜನ್ಮಕ್ಕೆ ಹೋಗೋ. ಇದೆಲ್ಲ ಹೋಗಿಸ್ತೀನಿ. ಹಂಗೈತೆ ಗಾಡಿ ಇವತ್ತು. ಫುಲ್ ತೊಳೆದೆ, ಹಂಗಾರು ಸ್ವಲ್ಪ ಧೂಳು ಐತೆ. ನೋಡೋಣ, ಹೋಗೋಣ. 15 minutes later. ಗೈಸ್, ಕೆಂಗೇರಿ ಬಿಡೋಗಂಟ ಸಖತ್ ಕಚ್ಚ, ಹೆವಿ ಟ್ರಾಫಿಕ್ಕು. ಬೆಂಗಳೂರು ಟ್ರಾಫಿಕ್ ನೋಡಿ ಏನು ಅನಿಸ್ತೈತಮ್ಮ? ಮಾತೇ ಇಲ್ಲ. 15 minutes later. ಗಾಯ್ಸ್, ನಿಜವಾಗ್ಲೂ ಕೆಂಗೇರಿ ಬರೋ ಹೊತ್ತಿಗೆ ಬೇಜಾನಿತ್ತು. ಟ್ರಾಫಿಕ್ ಮಾತ್ರ ಸಖತ್ ಟ್ರಾಫಿಕ್ ಇತ್ತು. ನನಗಂತೂ ಬೇಜಾರೇ ಆಗೋಯ್ತು. ಇವತ್ತಷ್ಟು ಟ್ರಾಫಿಕ್ ನಾನು ನೋಡೇ ಇರಲಿಲ್ಲ. ನಾವು ಸುಂಕುತ್ಕಟ್ಟೆಯಿಂದ ಕೆಂಗೇರಿ ಬರೋ ಹೊತ್ತಿಗೆ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ. ಒಂದೊಂದು ಸಿಗ್ನಲ್ 3 ಸಲ ನಿಂತ್ಕೊಂಡಿದ್ದೀವಿ. ಹೆಂಗಿದೆ ಮಮ್ಮಿ ಟೇಸ್ಟು? ಚೆನ್ನಾಯ್ತಾ? ಬಿಡ್ದಿ ತಟ್ಟೆ ಇಡ್ಲಿ. ಅಯ್ಯೋ, ಕೈ ನಡುಕ್ತೈತೆ ಚಳಿ. ಕೈಗೆಲ್ಲ ಕಡೆ ನಡುಕ್ತೈತೆ ಕೈ. ಕೈ ಮುಕ್ಕಳಮ್ಮ. ಹೊಸ ಬೆಳಕು. ಹಿಂಗೆ ಎಷ್ಟು ಭಕ್ತಿಯಿಂದ ಕೈ ಮುಕ್ತಾ ನಮ್ಮ ಅಮ್ಮ. ಗೈಸ್, ಇವಾಗ ತಾನೇ ರೀಚ್ ಆದ ದೇವಸ್ಥಾನದ ಹತ್ರ. ಹೆವಿ ರಶ್ ಮಾತ್ರ ದೇವಸ್ಥಾನ. ಹೆವಿ ರಶ್ ಇತ್ತು ಇವತ್ತು. ಭಾನುವಾರ ಅಲ್ವಾ, ಸಕ್ಕತ್ ರಶ್. ನಾವಿನ್ನೂ ದರ್ಶನಕ್ಕೆ ಹೋಗಲಿಲ್ಲ. ಡೈರೆಕ್ಟು ಎಲ್ಲಿ ದೇವ್ರ ಕಾರ್ಯ ನಡೀತೈತೆ, ಅಡುಗೆ ಎಲ್ಲಿ ಮಾಡ್ತಾರೆ ಅಲ್ಲಿಗೆ ಬಂದು ಸಕ್ಕದಾಗಿರೋ ಮಟನ್ ಕಟ್ ಮಾಡ್ತಾವ್ರೆ. ಎಳೆ ಮಟನು ವಿಡಿಯೋದಲ್ಲಿ ಬರ್ತೈತೆ ನೋಡಿ. ಸಕ್ಕದಾಗಿತ್ತು ಅಂದ್ಕೊಳ್ಳಿ ಮಟನ್ ಮಾತ್ರ. ಈ ಕಡೆ ತಿರ್ಗು. ಯಾಕೆ ನಾಚ್ಕೊತಾ ಇದೆಯಲ್ಲ? ಬಿಗ್ ಬಾಸ್ ನೋಡ್ತೀಯ ನೀನು? ಬಿಗ್ ಬಾಸ್ ನೋಡ್ತೀಯಾ? ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ? ಹೇಳು. ಗಿಲ್ಲಿ ಇಷ್ಟನಾ? ಆ ಗಿಲ್ಲಿದ ಸಾಂಗಾಡು ಯಾವುದೋ ದೊಡಮ್ಮ ಹೇಳು. ಬರುತ್ತೆ ಮತ್ತೆ ಬರಲ್ಲ ಅಂದೆ.
later. ಗೈಸ್ ನಾವು ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ 3 ಜನನೂ ಹೋಗ್ತಾ ಇದ್ದೀವಿ. ಅವರೆಲ್ಲ ಅಲ್ಲಿ ಅಡುಗೆ ಮಾಡ್ತಾರೆ. ನಮ್ಮ ಚಿಕ್ಕಪ್ಪನೇ ಭಟ್ರು ಇವತ್ತು. ಸಾಕಾದಾಗ ಅಡುಗೆ ಮಾಡ್ತಾರೆ ಇವತ್ತು ಪಕ್ಕ. ಫುಲ್ಲು ಬಡಿಯೋದೆ. ಫಸ್ಟು ದೇವಸ್ಥಾನ ಹತ್ರ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ. ಬರೀ ಈಚೆ ಕಡೆಯಿಂದ ಮಾತ್ರ ಹೊರಗಡೆ ಹೋಗೋಕ್ಕಾಗಲ್ಲ. ಹೊರಗಡೆ ಹೋದರೆ ಪಕ್ಕ ನಾನು ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ 6:30 7 ಗಂಟೆ ಆಯ್ತದೆ ಈಚೆ ಬರೋದಕ್ಕೆ. ಅದಕ್ಕೋಸ್ಕರ ಒಳಗಡೆ ಹೋಗಲ್ಲ. ಬರೀ ಈಚೆ ಕಡೆಯಿಂದ ನೋಡ್ಕೊಂಡು ಕೈ ಮುಕ್ಕೊಂಡು ಬರ್ತೀವಿ. ಇಲ್ಲಿ ಹೆಂಗೆ ನಡ್ಕೊಂಡು ಹೋಗ್ತಾರೆ ಇಬ್ರು ನಾವು. ಅಲ್ಲಲ್ಲ ಇಬ್ಬರು ಒಂದೇ ಥರ ಹೂವು ಮುಡ್ಕೊಂಡು ಅಕ್ಕ ತಂಗಿರು ನೋಡಿ ಹೆಂಗೆ ಹೋಗ್ತಾರೆ. ಕೈ ಮುಗ್ದಾಯ್ತು. ನಾವು ಇವಾಗ ಸೀದಾ ಛತ್ರದ ಕಡೆಗೆ ಇನ್ನೂ ರೆಡಿಯಾಗಿಲ್ಲ. ಒಟ್ಟಿನ ಅಲ್ಲಿಗೆ ಹೋಗ್ಬೇಕು. ಇವಾಗ ಟೀರಟಲ್ಲಿ ಹೋಗ್ಬಿಟ್ಟು ಅನ್ನ ಬಾರಿಸೋದು ರೆಡಿಯಾಗಿದ್ರೆ. ಏನಪ್ಪ ಅಂತ ಹೇಳಿದ್ರೆ ಚಪ್ಪಲಿ ಹುಡ್ಕೋದೇ ಟಾಸ್ಕು ನಮಗೆ ಇವಾಗ. ಎಲ್ಲೋದ್ರಪ್ಪ ಇವ್ರಿಬ್ರು ಹೆಂಗೆ ಓಡಾಯ್ತವ್ರು ನೋಡಿ ಗೈಸ್. ಇವ್ರಿಬ್ರು ನಿಂತ್ಕೋತಾರೆ ಹೇಳಿ. ಅಕ್ಕ ತಂಗಿರನ ಒಂದಾಗ್ಬಿಟ್ರು ಅಂದ್ಕೊಳ್ಳಿ ಬರೀ ಓಡ್ತಾ ಇರೋದು ಹೆಂಗೆ. ಯಾಕಮ್ಮ ಬಿಸ್ಲಾ? ನಮ್ಮ ಅಮ್ಮಂಗೆ ಇವತ್ತು ಸ್ವೆಟ್ರ್ ಹಾಕ್ಸಂಗೆ ಕರ್ಕೊಂಡ್ಬಿಡ್ಬೇಕಾಯ್ತು ಚೆನ್ನಾಗಿರೋದು. ಗೈಸ್ ಹೊಸಿ ಕಾರ್ಗಳು ಬಂದಿಲ್ಲ ಇವತ್ತೊಂದು ಕಬ್ಬಾಳಲ್ಲಿ ನೋಡಿ. ಹೆವಿ ಕಾರ್ಗಳು ಇಲ್ಲಿಂದ ಅಲ್ಲಿ ಗಂಟ ಕಾರ್ಗಳೇ ಐತೆ. ಈ ಕಡೆನೂ ಕಾರ್ಗಳು, ಬರೀ ಕಾರ್ಗಳು 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 ಸಖತ್ತು. ಮತ್ತು ಭಾನುವಾರದೊತ್ತು ಯಾರು ಬರ್ತೀರಾ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬನ್ನಿ ಇಲ್ಲಿಗೆ ಕಬ್ಬಾಳ ದೇವಸ್ಥಾನಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ ಹೆವಿ ರಶ್ ಇರುತ್ತೆ. ದರ್ಶನಕ್ಕೆ ಮಿನಿಮಮ್ ಅಂದರೆ 4 ಅವರ್ ಬೇಕು. ನನ್ನ ಪ್ರಕಾರ 4 ಅವರ್ ಆದರೂ ಬೇಕೇ ಬೇಕು ದರ್ಶನಕ್ಕೆ. ಸುಮ್ಮನೆ ದರ್ಶನ ಆಗೋಲ್ಲ. ಅರ್ಧ ಲೈನ್ ನಿಂತ್ಕೊಂಡು ಹೋಗ್ಬೇಕು. ನನಗೆ ಆಗಲಿಲ್ಲ ದರ್ಶನ ಮಾಡೋಕ್ಕೆ. ಅದಕ್ಕೋಸ್ಕರ ಈಚೆ ಕಡೆ ಕೈ ಮುಕ್ಕೊಂಡು ಬಂದೆ ನಾನು. ನಮ್ದು ಏನಾದರೂ ದೇವ್ರ ಕಾರ್ಯ ಇತ್ತು ಅಂತ ಬಂದಿದೆ. ನೆಕ್ಸ್ಟಲ್ಲಿ ದೇವ್ರು ನೋಡೋಕ್ಕೋಸ್ಕರನೇ ಬೆಳಗಿನ ಜಾವನೇ ಬಿಟ್ಬಿಟ್ಟು ಒಬ್ಬನೇ ಬಂದ್ಬಿಡ್ತೀನಿ ಬೈಕಲ್ಲಿ ಪಕ್ಕ. ಜೈ ಮಹಾಕಾಲ್ ನೋಡಲಿ. ಜೈ ಮಹಾಕಾಲ್ much later. ಊಟ ಎಲ್ಲ ಚೆನ್ನಾಗಿತ್ತಾ? ಸೂಪರ್ ಎಲ್ಲ ಮುಗೀತು ಗೈಸ್. ಇನ್ನೇನಿದು ಡೈರೆಕ್ಟ್ ಬೆಂಗಳೂರು. ಎಲ್ಲೂ ಸ್ಟಾಪ್ ಇಲ್ಲ. ಡೈರೆಕ್ಟ್ ಬೆಂಗಳೂರು ಕಡೆ ಹೋಗ್ತಾ ಇರೋದೆ. ಎಲ್ಲ ಕಾರ್ಯ ಆಗಿದೆ, ಎಲ್ಲ ಮುಗೀತು. ದೇವ್ರ ಕಾರ್ಯ ಚೆನ್ನಾಗಾಯಿತು. ಗೈಸ್ ಪ್ರಕೃತಿ ಎಷ್ಟು ವಿಸ್ಮಯ ಅಲ್ವಾ? ಏನಕ್ಕೆ ಅಂದರೆ ಈ ಥರ ಬೆಟ್ಟಗಳು ನೋಡಿದಾಗಲೇ ನಂಗೆ ಅನ್ಸೋದು ಪ್ರಕೃತಿ ಸಕ್ಕತ್ತು ಅಂತ. 1 hour later. ಗಾಯ್ಸ್ ಇವಾಗ ತಾನೇ ರೀಚ್ ಆದ್ವಿ. ಯಪ್ಪ ರಾಮ, ಓಡಿಸೋಳಕ್ಕಂತೂ ಆಗಲ್ಲ. ಈ ಟ್ರಾಫಿಕಲ್ಲಿ ಗಾಡಿ ಓಡ್ಸೋಕ್ಕಂತೂ ಆಗಲ್ಲ. ಫುಲ್ಲು ಸುಸ್ತು. ನನಗಂತೂ ಹೆವಿ ಕೈ ಕಾಲೆಲ್ಲ ನೋವು ಬಂದ್ಬಿಡ್ತು. ನೆಚ್ಚಾಗಿ ನಮ್ಮ ಕೈಯೇ ನೋವು ಬಂದ್ಬಿಟ್ಟೈತೆ. ಬೇಜಾರಾಗ್ಬಿಡುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.